ದೈಹಿಕ ಶಿಕ್ಷಕರ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಿತು. ಕೊರಟಗೆರೆ ಪಟ್ಟಣದ ಶ್ರೀ ಕಾಳಿದಾಸ ಪ್ರೌಢಶಾಲಾ ಮೈದಾನದಲ್ಲಿ ನಡೆದ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ 4 ತಾಲೂಕಿನ ಕ್ರೀಡಾ ಶಿಕ್ಷಕರ ಕ್ರೀಡೆ. ದೈಹಿಕ ಶಿಕ್ಷಣ ವಿಭಾಗದ ಅಧಿಕಾರಿಗಳಿಗೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಮಧುಗಿರಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು. ಕಾರ್ಯಕ್ರಮಕ್ಕೆ ನೆಟ್ಬಾಲ್ ಆಡುವ ಮುಖೇನ ಚಾಲನೆ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜು ಮಾತನಾಡಿ, ಶಿಕ್ಷಕರು ಅತಿ ಹೆಚ್ಚು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು. ಶಿಕ್ಷಕರು ಕ್ರೀಡೆಗಳ ಆಸಕ್ತಿಯನ್ನು ಮಕ್ಕಳಲ್ಲಿ ತುಂಬುವಂತೆ ಆಗಬೇಕು. ಪ್ರತಿಯೊಂದು ಕ್ರೀಡೆಗಳ ಬಗ್ಗೆ ಮಕ್ಕಳಲ್ಲಿ ಓದಿನ ಜೊತೆಗೆ ಕ್ರೀಡೆಗಳ ಬಗ್ಗೆ ಆಸಕ್ತಿ ತುಂಬಬೇಕು. ಆದ್ದರಿಂದ ಸರ್ಕಾರ ಶಿಕ್ಷಕರಿಗೆ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸುತ್ತದೆ. 4 ತಾಲೂಕುಗಳ ಶಿಕ್ಷಕರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. 2 ದಿನಗಳ ಈ ಕ್ರೀಡಾಕೂಟವು ತುಂಬಾ ಚೆನ್ನಾಗಿ ನಡೆಯುತ್ತದೆ ಎಂದು ಎಲ್ಲ ಶಿಕ್ಷಕರಿಗೂ ಶುಭ ಕೋರಿದರು. ಇದೇ ಸಂದರ್ಭದಲ್ಲಿ ಮಧುಗಿರಿ, ಪಾವಗಡ, ಕೊರಟಗೆರೆ, ಶಿರಾ ತಾಲೂಕುಗಳ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ಅಧಿಕಾರಿಗಳು ಹಾಜರಿದ್ದರು. ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಯನ್ನ ಈ ಕ್ರೀಡೆಗಳು ತಂದುಕೊಡುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದ್ರಿಂದ ಅವರಲ್ಲೂ ಕೂಡ ಒಂದು ಕ್ರೀಡಾ ಮನೋಭಾವನೆ, ಒಂದು ಸ್ಪರ್ಧಾ ಮನೋಭಾವನೆ ಮತ್ತು ರಾಜ್ಯ ಮಟ್ಟಕ್ಕೆ ಭಾಗವಹಿಸುವಂತಹ ಒಂದು ಹೋರಾಟ ಇವೆಲ್ಲವೂ ಕೂಡ ತುಂಬ ಮಹತ್ತರವಾದಂಥದ್ದು ಆಗಿದ್ದು, ಈ ಸಂದರ್ಭದಲ್ಲಿ ಈ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿ ಕ್ರೀಡಾಕೂಟ ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ, ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ದೈಹಿಕ ಶಿಕ್ಷಣ ಪರಿವೀಕ್ಷಕರು, ನಮ್ಮ ತಾಲೂಕಿನ TPO ಆದಂಥ ಶ್ರೀ ಉಜರ್ ಖಾನ್ ರವರು ಇದನ್ನು ಸಮರ್ಥವಾಗಿ ಆಯೋಜಿಸಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಲಿ ಅಂತ ಈ ಮೂಲಕ ನಾನು ಶುಭ ಹಾರೈಸುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಇಂದು ಕೊರಟಗೆರೆ ಪಟ್ಟಣದಲ್ಲಿ ಕಾಳಿದಾಸ ಪ್ರೌಢಶಾಲೆಯ ಮೈದಾನದ ಆವರಣದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ಘನ ಸರ್ಕಾರವು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳನ್ನು ಆಯೋಜಿಸಲಿಕ್ಕೆ ಅನುವು ಮಾಡಿಕೊಟ್ಟಿದೆ. ಜಿಲ್ಲಾ ಹಂತದ್ದಾದ ಮೇಲೆ ರಾಜ್ಯ ಹಂತದಲ್ಲಿ ಈ ಕ್ರೀಡಾಕೂಟ ಇರ್ತದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥದ್ದು PE ಟೀಚರ್ಸ್ಗೆ ಬಹಳ ಮಹತ್ತರವಾದಂಥದ್ದು. ಕಾರಣ ಏನು ಅಂತ ಹೇಳಿದರೆ, ಶಾಲೆಗಳಲ್ಲಿ ಮುಖ್ಯ ಶಿಕ್ಷಕರನ್ನು ಬಿಟ್ಟರೆ ನೆಕ್ಸ್ಟ್ ಶಿಸ್ತಿನ ಸಿಪಾಯಿಗಳಾಗಿ ಕಾರ್ಯನಿರ್ವಹಿಸಿ ಮಕ್ಕಳನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಪಾಠ ಪ್ರವಚನಗಳಿಗೆ ಅಣಿಗೊಳಿಸ್ತಕ್ಕಂಥದ್ದು ನಮ್ಮ ದೈಹಿಕ ಶಿಕ್ಷಣ ಮಿತ್ರರು. ಹಾಗಾಗಿ ದೈಹಿಕ ಶಿಕ್ಷಣ ಅಂತಕ್ಕಂಥದ್ದೇನಿದೆ, ಫಿಸಿಕಲ್ ಎಜುಕೇಷನ್, ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಹಾಗೂ ಎಲ್ಲ ಮಾನವ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟ ಈ ನಮ್ಮ ತಾಲೂಕಿನಲ್ಲಿ ಆಯೋಜನೆಗೊಂಡಿದ್ದು, ಇದರ ಸಂಪೂರ್ಣವಾಗಿರ್ತಕ್ಕಂತಹ ಮಾರ್ಗದರ್ಶಕರು ಆಗಿರತಕ್ಕಂತಹ ನಮ್ಮ ಗೃಹ ಮಂತ್ರಿಗಳು ಡಾಕ್ಟರ್ G. ಪರಮೇಶ್ವರ್ ಅವರು ಹಾಗೂ ಇವತ್ತಿಂದ ಬಾಬು ಜಗಜೀವನ್ ರಾಮ್ ಅವರ ಒಂದು ದಿನಾಚರಣೆ ಪ್ರಯುಕ್ತ ಈ ಒಂದು ದಿವಸ ಕೊಟ್ಟಿದ್ದು ನಮಗೆ ಭಾಳ ಸಂತೋಷದ ದಿನ ಆಗಿದೆ. ಇವತ್ತಿನ ದಿನ ಎಲ್ಲ ದೈಹಿಕ ಶಿಕ್ಷಣ ಮಿತ್ರರಿಗೆ 4 ತಾಲೂಕುಗಳಿಂದ ಬಂದಿರತಕ್ಕಂತಹ ಎಲ್ಲ ದೈಹಿಕ ಶಿಕ್ಷಣ ಮಿತ್ರರಿಗೂ ಸಂತೋಷ ಆಗಲಿ. ಅವರು ಆಟ ಆಡಿಕೊಂಡು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ನಮ್ಮ ತಾಲೂಕನ್ನು, ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕರಿಸಿದಂತಹ ಪ್ರಭಾಕರ್ ಅವರಿಗೆ, ಶಿವಕುಮಾರ್ ಮತ್ತು ತಂಡದವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ವಂದನೆ ಹಾಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಮೇಲೆ ಬ್ಯಾಸ್ಕೆಟ್ಬಾಲು, ಥ್ರೋಬಾಲು, ಆಮೇಲೆ ಶಟಲ್ಲು, ಆಮೇಲೆ ಅಥ್ಲೆಟಿಕ್ಸು 100, 200, 400, ಆಮೇಲೆ ಗುಂಡು ಎಸೆತ, ತಟ್ಟೆ ಎಸೆತ, ಬರ್ಜಿ ಎಸೆತ ಮತ್ತು ರಿಲೇ, ಕಬಡ್ಡಿ, ಲಾಂಗ್ ಜಂಪು, ಹೈ ಜಂಪ್ ಇಷ್ಟು ಆಟಗಳನ್ನು ವರ್ಷದ ಆಧಾರದ ಮೇಲೆ 40 ವರ್ಷದೊಳಗಡೆ ಇರೋರು, 50 ವರ್ಷ, 55 ವರ್ಷ ಆಗಿರ್ತಕ್ಕಂಥವ್ರು, ಇದುವರೆಗೂ 55 ವರ್ಷ ಆಗಿರೋರಿಗೆ ಆಡ್ತಾನೆ ಇರಲಿಲ್ಲ. ಇದು ಒಂದು ವಿಶೇಷವಾಗಿರ್ತಕ್ಕಂತಹ ಕ್ರೀಡಾಕೂಟ ಅಂತ ಭಾವಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಇವತ್ತು 2024-25ನೇ ಸಾಲಿನ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಮಾನ್ಯ DDP ಮೇಡಮ್ ಅವರು ನಮ್ಮ ತಾಲೂಕಿಗೆ, ಕೊರಟಗೆರೆ ತಾಲೂಕಲ್ಲಿ ಆಯೋಜನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟು ಆ ಒಂದು ಜವಾಬ್ದಾರಿಯನ್ನು ನಮ್ಗೆ ವಹಿಸಿದರು. ಅದರಂತೆ ಇವತ್ತು ಪಾವಗಡ, ಶಿರಾ, ಮಧುಗಿರಿ, ಕೊರಟಗೆರೆ ಇಷ್ಟು ಒಂದು ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಳ ಸಂತೋಷದಿಂದ ಭಾಗವಹಿಸ್ತಾ ಇದ್ದಾರೆ. ಅಂದರೆ ಈಗ ದೈಹಿಕ ಶಿಕ್ಷಣ ಮತ್ತು ಸಾಮಾನ್ಯ ಶಿಕ್ಷಣ ಒಂದೇ ನಾಣ್ಯದ 2 ಮುಖಗಳು ಅಂತ ಹೇಳ್ಬಿಟ್ಟು ನಾವು ಭಾವಿಸಿದ್ದೀವಿ. ದೈಹಿಕ ಶಿಕ್ಷಣ ಮತ್ತು ಮಾನಸಿಕ ಶಿಕ್ಷಣ
ಮಕ್ಕಳಲ್ಲಿ ನಮ್ಮ ದೈಹಿಕ ಶಿಕ್ಷಕರು ತುಂಬ ಚೆನ್ನಾಗಿ ಅವ್ರಿಗೆ ಟ್ರೈನ್ ಅಪ್ ಮಾಡ್ತಾರೆ. ಅಂತಹ ಒಂದು ದೈಹಿಕ ಶಿಕ್ಷಕರಿಗೂ ಸಮೇತ ಮಾನಸಿಕ ನೆಮ್ಮದಿ ಬೇಕು ಅಂತ ಹೇಳ್ಬಿಟ್ಟು ಇಲಾಖೆ ಗುರುತಿಸಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲಾಖಾ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪರ್ಮಿಟ್ ಸಾಹೇಬರು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅವ್ರಿಗೆ ಈ ನಮ್ಮ ಒಂದು ಕೊಡಗೆರೆ ತಾಲೂಕಿನ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್, 3 ತಾಲೂಕಿನ ಶಿಕ್ಷಕರು ಕೂಡ ಇಲ್ಲಿ ಹೌದು, ಭಾಗವಹಿಸಿದ್ದಾರೆ. 4 ತಾಲೂಕು. ನಮ್ಮ ತಾಲೂಕು ಕೊಡಗೆರೆ, ಪಾವಗಡ, ಮಧುಗಿರಿ, ಶಿರಾಸ, ಇಷ್ಟು ಮಧುಗಿರಿ ಡಿವಿಷನ್ ಪೂರ್ತಿ. ನಮಸ್ಕಾರ. ನಾವು ಮಧುಗಿರಿ ತಾಲೂಕಿನ ಪ್ರಭಾರ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರು. ನಮ್ಮ ಸಂಘಗಳ ಒಂದು ಮನವಿಯನ್ನು ಜನ ಸರ್ಕಾರ ಅಹವಾಲನ್ನು ಸ್ವೀಕರಿಸಿ ಎಲ್ಲ ಜಿಲ್ಲಾ ಮಟ್ಟದ ಒಂದು ಕ್ರೀಡಾಕೂಟವನ್ನು ಆಯೋಜಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಮೊದಲನೇದಾಗಿ ನಾವು ಜನ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ದೈಹಿಕ ಶಿಕ್ಷಣ ಒಂದು ಏನು ಕೊರಗಿತ್ತು ಆ ಕೊರಗನ್ನು ಜನ ಸರ್ಕಾರ ನಿವಾರಣೆ ಮಾಡಿದೆ. ಅದರಿಂದ ಎಲ್ಲರೂ ಕೂಡ ಸಾಮರ್ಥ್ಯವನ್ನು, ದೈಹಿಕ ಸಾಮರ್ಥ್ಯವನ್ನು ಬಳಸ್ಕೊಳ್ಳೋದಕ್ಕೆ, ಅದನ್ನು ಆಟಗಳ ಮೂಲಕ ತೋರ್ಪಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ರಾಜ್ಯ ಮಟ್ಟ, ಅದೇ ಥರ ರಾಷ್ಟ್ರ ಮಟ್ಟಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟು ಇನ್ನೂ ಒಳ್ಳೆಯದು. ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಅದರ ಸದುಪಯೋಗವನ್ನು ಪಡೆದುಕೊಳ್ತೀವಿ ಅಂತ ಹೇಳ್ತಾ, ಮತ್ತು ನಾಳೆಯಿಂದ ನಡೀತಕ್ಕಂಥ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರ ಕ್ರೀಡಾಕೂಟಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿರೋದು ಮತ್ತೊಂದು ಸಂತೋಷ ಸಂಗತಿ. ಈ ಒಂದು ಕ್ರೀಡಾಕೂಟವನ್ನು ಭಾಳ ಅಚ್ಚುಕಟ್ಟಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಈ ಒಂದು ತಾಲೂಕಿನ ಪ್ರಭಾರ ದೈಹಿಕ ಶಿಕ್ಷಣ ಪರಿವೀಕ್ಷಕ ವಜೀರ್ ಖಾನ್ ಅವರು ವ್ಯವಸ್ಥೆ ಮಾಡಿದ್ದಾರೆ. ಒಳ್ಳೆಯ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಎಲ್ಲರೂ ಕೂಡ ನಮ್ಮ ದೈಹಿಕ ಶಿಕ್ಷಣ ಮಿತ್ರರು ಸುಮಾರು 200 ಜನ PE ಟೀಚರ್ಸು ಭಾಳ ಸಂತೋಷದಿಂದ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. 40 ವರ್ಷದೊಳಗಿನ ಕ್ರೀಡಾಕೂಟ, ಮತ್ತು 40 ವರ್ಷ ಮೇಲ್ಪಟ್ಟು, 50 ವರ್ಷ ಮೇಲ್ಪಟ್ಟು 3 ವಿಂಗುಗಳಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲದರಲ್ಲೂ ಕೂಡ ಪುರುಷರು ಮತ್ತು ಮಹಿಳೆಯರು ಎಲ್ಲರೂ ಕೂಡ ಭಾಗವಹಿಸಿ ಇಂದು ಮತ್ತು ನಾಳೆ 2 ದಿನಗಳ ಒಂದು ಕ್ರೀಡಾ ಹಬ್ಬವನ್ನು, ದೈಹಿಕ ಶಿಕ್ಷಣ ಶಿಕ್ಷಕರ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ. ಭಾಳ ಸಂತೋಷ ಆಗ್ತಾಯಿದೆ ಸರ್. ನನ್ನ ಹೆಸರು ಆಂಜನೇಯರು ಅಂತ, ಇಂಟರ್ನ್ಯಾಷನಲ್ ರೆಫ್ರಿ, ಅಥ್ಲೆಟಿಕ್ಸ್ ಇಂಟರ್ನ್ಯಾಷನಲ್ ಸ್ಟಾರ್ಟರ್ ಆ್ಯಂಡ್ ಕಬಡ್ಡಿ ರೆಫ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಿವೃತ್ತಿ ದೈಹಿಕ ಶಿಕ್ಷಣ ಶಿಕ್ಷಕರು, ಬ್ಯಾಂಗ್ಳೂರು. ನಾನು ಈ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ನನಗೆ ಭೀಷ್ಮ ಅಂತ ಹೆಸರು. ನನ್ನ ಅನುಭವದ ಮಾತುಗಳು 50 ವರ್ಷದ ಅನುಭವ ಇಲ್ಲಿ ಹೇಳ್ಕೊತಾ ಇದ್ದೀನಿ. ದೈಹಿಕ ಶಿಕ್ಷಣ ಮತ್ತು ಶಿಕ್ಷಣ ಇವೆರಡು ಒಂದು ನಾಣ್ಯಕ್ಕೆ 2 ಮುಖಗಳಿದ್ದಂತೆ. ಮತ್ತು ನಮ್ಮ DDP ಅವರು, ಗಿರಿಜಾ ಮೇಡಮ್ನವರು ಭಾಳ ಉತ್ತಮ ರೀತಿಯಲ್ಲಿ ಇದನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ದೈಹಿಕ ಶಿಕ್ಷಕರಿಗೆ ಮೊದಲು ಇತ್ತು, ಸ್ಪೋರ್ಟ್ಸ್ ಇದಕ್ಕೆ ಸೇರಿಸಿದ್ರು. ಕಾರಣಾಂತರದಿಂದ ನಮ್ಮ ಆನೇಕಲ್ನಲ್ಲಿ ರಾಮಸ್ವಾಮಿ ಅಂತಿದ್ದಾರೆ, ಫಿಸಿಕಲ್ ಎಜುಕೇಷನ್ ಟೀಚರ್, ಕೋಲಾರ್ನಲ್ಲಿ ಗಲಾಟೆ ಸ್ವಲ್ಪ ಇದು ಮಾಡಿಕೊಂಡ್ರು. ಪ್ರೈಸ್ ಕೊಡುವಾಗ ಇದು ಬೇಡ ಅಂತ ಇದು ಮಾಡುವಾಗ ಕಮಿಷನರ್ ಅವಾಗ ಕರೆದು ಅವ್ರನ್ನ ನಮ್ಮನ್ನು ಎಲಿಮಿನೇಟ್ ಮಾಡಿಬಿಟ್ರು. ಅದರಿಂದ ಅವತ್ತು ಆಗಿದ್ದ ನೋವು ಇವತ್ತು ನಮ್ಗೆ ಸಂತೋಷವಾಗಿ ಒಳಗಡೆ ಬರ್ತಾ ಇತ್ತು. ನಾನು ಕಬಡ್ಡಿ, ಬೆಂಗಳೂರು ರೂರಲ್ಗೆ ಕಬಡ್ಡಿ ಮೆನ್ ಆ್ಯಂಡ್ ವುಮೆನ್ಗೆ ನಾನು ಕೋಚ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಬೆಂಗಳೂರು ಗ್ರಾಮಾಂತರ ರನ್ನರ್ಸ್ ಆಗಿ ಮತ್ತು ಬ್ಯಾಂಗ್ಳೂರು ಸಿಟಿ ವಿನ್ನರ್ಸ್ ಆಗಿ ಪ್ರತಿ ವರ್ಷವೂ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಅವರು ಇದು ಮಾಡ್ತಾ ಇದ್ದಾರೆ. ಅದೇ ರೀತಿ ಈಗ ನನಗೆ ಶೇಖ್ ಇದು ಮಧುಗಿರಿ ಜಿಲ್ಲೆಗೆ ನಂದು ನೇಟಿವ್ ಮಧುಗಿರಿ. ಅದರಿಂದ ನಾನು ಇಲ್ಲಿ ಒಳ್ಳೆ ರೀತಿಯಲ್ಲಿ ನಮ್ಮ ದೈಹಿಕ ಶಿಕ್ಷಕರು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವರು ಭಾಗವಹಿಸಬೇಕು ಮತ್ತು ಬಹುಮಾನಗಳನ್ನು ತೆಗೆದುಕೊಂಡು ಬರಬೇಕು. ಅವರ ಪ್ರತಿಭೆ ಏನು ಅನ್ನೋದನ್ನು ತೋರ್ಪಡಿಸಬೇಕು ಅನ್ನೋದು ನಂದು ಇಲ್ಲೊಂದು ಅಭಿಮಾನ ಇದಿದೆ, ಒಂದು ಆಸೆ ಇದೆ. ದಯವಿಟ್ಟು ಅವರು ಸಹಕರಿಸಬೇಕು. ಕ್ರೀಡೆಗೆ ನಾವೇನು ಬೇಕಾದರೂ ನಾವು ಸಪೋರ್ಟ್ ಮಾಡ್ತೀವಿ. ಓಕೆ.